ಸಂಡೇ ಇರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೂ ಲಾಲ್ಬಾಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಲಾಲ್ಬಾಗ್ಗೆ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದಾರಂತ ಕೇಳಿದ್ರೆ ಫುಲ್ ಪಾರ್ಕಿಂಗ್ ಫುಲ್ ಇತ್ತು. ಎಲ್ಲಿ ನೋಡಿದ್ರು ಜನ, ವೆಹಿಕಲ್ಸು. ಇಲ್ಲಿ ನೋಡಿ ಯಾರೋ ಒಂದಿಷ್ಟು ನರ್ಸರಿಯಿಂದ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ರು ಅಂತ ಕೇಳಿದ್ರೆ ಇಲ್ಲಿ ನಾವು ಹಿಂಗೆ ಲಾಲ್ಬಾಗ್ ಬಂದಿದ್ದೀವ ಎಲ್ಲ ಏನಾದರೂ ವೆಹಿಕಲ್ ಎಕ್ಸ್ಪೋಗೆ ಏನಾದರೂ ಬಂದಿದ್ದೀವ ಅಂತ ಅನಿಸ್ತಾ ಇತ್ತು. ಜಾಗನೇ ಇಲ್ಲ ನಡೆಯೋಕ್ಕಂತೂ, ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ನಾವು ಯಾರಿದಲ್ಲ ಇವತ್ತು ಸಂಡೇ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಎಲ್ಲ ಬ್ಯಾಂಗ್ಳೂರು ಜನ ಇಲ್ಲೇ ಬಂದಿದ್ದಾರೆ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಅಂತ. ಇವಾಗ ನಾವು ಹೋಗ್ತಾ ಇದ್ದೀವಿ ನರ್ಸರಿ ಒಳಗಡೆ ಏನಾದರೂ ಒಂದಿಷ್ಟು ಪ್ಲ್ಯಾಂಟ್ಸ್ನ ತೊಗೊಳ್ಳೋಣ ಅಂತ ಮನೆಗೆ. ಇವಾಗ ಹೆಂಗೂ ಮಳೆಗಾಲ ಇರೋದ್ರಿಂದ ಚೆನ್ನಾಗಿ ಗಿಡಗಳೆಲ್ಲ ಬರುತ್ತೆ ಅಂದ್ಕೊಂಡು ಬಂದಿದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಿಟ್ಟರೆ ನಾನಂತೂ ಎಲ್ಲ ತೊಗೊಂಡು ಮನೆಗೆ ಹೋಗೋದೇ. ಇಲ್ಲಿ ನೋಡಿ ಇದು ಜರ್ಬೇರಾ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದೆ. ನೀವೇನಾದರೂ ಮನೆಗೆ ಪ್ಲ್ಯಾಂಟ್ಸ್ ತೊಗೊಬೇಕಂದ್ರೆ ಇಲ್ಲಿ ತುಂಬ ಚೆನ್ನಾಗಿ ತುಂಬ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಸಿಗ್ತಾಯಿದೆ. ಬನ್ನಿ ನೀವು ಒಂದ್ಸಲಿ ನೋಡಿ. ಆದರೆ ಸಂಡೇ ಮಾತ್ರ ಯಾರೂ ಬರೋಕ್ಕೆ ಹೋಗ್ಬೇಡಿ, ಸಂಡೇ ಅಂತೂ ತುಂಬ ರಶ್ ಇದೆ. ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ವಿ. ಅಲ್ಲಿ ಒಂದಿಷ್ಟು ಜನ ಸುಮ್ಮನೆ ತೊಗೊಂಡು ಹೋಗ್ತಾಯಿದ್ರು. ಏನೇನೋ ಪ್ಲ್ಯಾಂಟ್ಸ್ ತೊಗೊತಾ ಇದ್ದಾರೆ ಇಲ್ಲಿ ಜನ. ಇದೆಲ್ಲ ಹೇಗೆ ಬೆಳೆಸ್ತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ಅಂದರೆ ನಾನು ಅಂದ್ಕೊಳ್ತೀನಿ ನಾವು ಮನೆಗೆ ಏನಾದರೂ ತೊಗೊಂಡೋಗಿ ಹಾಕಿದ್ರೆ ಈ ಥರ ಚೆನ್ನಾಗಿ ಬರೋದೇ ಇಲ್ಲ. ಇಲ್ಲಿಂದ ತೊಗೊಂಡೋಗಿ ಮನೆಯಲ್ಲಿ ಇಟ್ಟರೆ ಅದು ಒಂದು ಹಬ್ಬ ಅಂದರೆ ಒಂದು ವಾರ ಇರುತ್ತೆ, ಆಮೇಲೆ ಒಣಗೋಗ್ಬಿಡುತ್ತೆ. ಬಟ್ ಇವ್ರುಗಳು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದಕ್ಕೆ ಹೇಳೋದು ಲಾಲ್ಬಾಗಲ್ಲಿ ನೋಡಬೇಕು ಅಂದರೆ ಎಲ್ಲಿ ನೋಡಿದ್ರೂ ಹೂಗಳದ್ದು ಗಿಡಗಳೇ ಇರೋದು. ಆಬ್ವಿಯಸ್ಲಿ ಲಾಲ್ಬಾಗಲ್ಲಿ ಮತ್ತೇನು ಸಿಗುತ್ತೆ ಅಲ್ವಾ, ನಾನು ನೋಡಿ ಏನು ಹೇಳ್ತಾ ಇದ್ದೀನಿ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇದು ಬಾನ್ಸಾಯ್ ಥರ ಇದು ಮತ್ತು ಫ್ಲವರ್ ಡೆಕೋರೇಷನ್ಗೆ ಹಾಕ್ತಾರಲ್ಲ ಮಧ್ಯದಲ್ಲಿ, ಯಾವ ಥರದ್ದೇನೋ ನನಗೆ ಹೆಸರು ಗೊತ್ತಾಗ್ತಾಯಿಲ್ಲ ಹೇಳೋಕ್ಕೆ. ಬಟ್ ಎಷ್ಟು ಸಖತ್ತಾಗಿದೆ. ಇದೊಂಥರ ಲೈಟ್ ಪರ್ಪಲ್ ಹೂಗಳು. ಇದರಲ್ಲಿ ವೆರೈಟಿ ಆಫ್ ಫ್ಲವರ್ಸ್ ಇದೆ. ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರು ಕನಸಾಗಲ್ಲ. ಇದು ತುಳಸಿ ಗಿಡ ಆಯಿತಾ, ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಕೇಳಿದ್ರೆ ಖುಷಿ ಆಯಿತು. ಇದು ಬೋಗನ್ವಿಲೆ, ಇದರಲ್ಲಿ ಸುಮಾರು ಕಲರ್ಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವ ಗಿಡ ನೋಡಿದ್ರೂ ಅದರಲ್ಲಿ ಹೂ ಬಿಟ್ಕೊಂಡಿದೆ. ಇಲ್ಲಿ ಸುಮಾರು ಇದು ಆಯುರ್ವೇದ ಫ್ಲವರ್ಸು, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಮತ್ತು ಪ್ರೈಸ್ ಕೂಡ ಏನು ಜಾಸ್ತಿ ಇಲ್ಲ, ರೀಸನೇಬಲ್ ಆಗಿದೆ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಯಾರು ಪ್ಲ್ಯಾಂಟೇಷನ್ ಇಲ್ಲ ಮನೆಯಲ್ಲಿ ಗಿಡಗಳನ್ನ ಬೆಳೆಸೋರು ಇಂಟ್ರೆಸ್ಟ್ ಇರುತ್ತೆ ಅವರು ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಟು ಕಮ್. ಇಲ್ಲಿ ಬಂದು ಎಲ್ಲ ಬೇಕಂದಿದ್ದು ಪ್ಲ್ಯಾಂಟ್ಸ್ ಸಿಗುತ್ತೆ. ಇಲ್ಲ ದೊಡ್ಡ ದೊಡ್ಡ ಮರ ಆದರೆ ಆ ಥರದ್ದು ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ಸಿಗುತ್ತೆ. ನಾವು ಒಂದಿಷ್ಟು ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇಂಡೋರ್ ಪ್ಲ್ಯಾಂಟ್ಸ್ ಇದೆ, ಎಲ್ಲನೂ ಇಂಡೋರ್ ಪ್ಲ್ಯಾಂಟ್ಸು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದಂತೂ ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ನಾವು ಒಂದು ತೊಗೊಳ್ತಾ ಇದ್ದೀವಿ ಬಿಕಾಸ್ ಐ ಕಾಂಟ್ ರೆಸಿಸ್ಟ್ ವಿತೌಟ್ ಬೈಯಿಂಗ್ ದೀಸ್ ಪ್ಲ್ಯಾಂಟ್ಸ್. ಇದು ನಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ, ಅದಕ್ಕೋಸ್ಕರ ನೋಡ್ತಾ ಇಲ್ಲ. ಅದೇ ನೋಡೋಕ್ಕೆ ಚೆನ್ನಾಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ, ಇದು ನಾನು ಒಂದ್ಸಲ ನೋಡಿ ತೊಗೊಂಡು ಹೋಗಿದ್ದೀನಿ, ಆದರೆ ಚೆನ್ನಾಗಿ ಬಂದಿಲ್ಲ ಅಂತ ಇವಾಗೂ ತೊಗೊಳ್ಳೋ ಪ್ಲ್ಯಾನ್ಸ್ ಇಲ್ಲ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆರಾಮಾಗಿ ಮೇಂಟೈನ್ ಮಾಡೋದು. ಅದೆಲ್ಲ ಆಯಿತು. ಕೊನೆಗೆ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಜನ ಬಂದಿದ್ದಾರೆ, ಸ್ವಲ್ಪ ಜನ ಅಂತೂ ಪಿಕ್ನಿಕ್ ಅಂತ ಬಂದು ಎಲ್ಲ
ಊಟ ತಿಂಡಿ ತೊಗೊಂಬಂದಿದ್ದಾರೆ. ಇದು ಬೊನ್ಸಾಯಿ ಗಾರ್ಡನ್ ಅಂತ. ಇಲ್ಲಿ ಬೊನ್ಸಾಯಿ ಇಲ್ಲಿ ನಿಮ್ಗೆ ಏನಾದರೂ ತಿಂಡಿ ಬೇಲ್ ಫ್ರೂಟ್ಸು ಮ್ಯಾಂಗೋ ಫ್ರೂಟ್ ಸಿಗುತ್ತೆ, ಫ್ರೂಟ್ ಸ್ಯಾಲೆಡ್ ಥರ ಎಲ್ಲ ಸಿಗುತ್ತೆ. ತಿನ್ನೋಕ್ಕೆ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ತಾಗಿ ಟೈಮ್ ಪಾಸ್ ಮಾತ್ರ ಆಗ್ತಾಯಿದೆ. ಅದ್ರಲ್ಲಿ ತುಂಬ ಜನ ಇರೋದ್ರಿಂದ ಸ್ವಲ್ಪ ಕಷ್ಟ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮರದ ಕೊಂಬೆನಲ್ಲಿನೇ ಮಾಡಿರೋದು ಗರುಡ. ಎಲ್ಲಿ ನೋಡಿದ್ರು ಹಸಿರು ಹಸಿರಾಗಿ ಸಖತ್ತಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಇದು ಗಾರ್ಡನಲ್ಲಿ ಬಂದು ಆರಾಮಾಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬಂದು ಪಿಕ್ನಿಕ್ ಥರ ತಿಂಡಿ ಆಟ ಆಡಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಡೇ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಹಸಿರಾಗಿದೆ. ಅಲ್ಲಿಂದ ಹೋಗಿ ಇಲ್ಲ. ಇದು ಬಂದು ಗ್ಲಾಸ್ ಹೌಸ್ ಆಗ ನಾವು ಇವಾಗ ಗ್ಲಾಸ್ ಹೌಸ್ ಹೋಗ್ತಾ ಇದ್ದೀವಿ. ಇದು ಇಂಡಿಯಾದಲ್ಲಿ ಗ್ಲಾಸ್ ಹೌಸ್ ಅಂತ ಹೇಳ್ತಾರೆ. ಇವಾಗ ಫ್ಲವರ್ ಎಕ್ಸಿಬಿಷನ್ ಆಗುತ್ತಲ್ಲ, ಲೈಕ್ ಆನ್ 15th August 26th Januaryಗೆಲ್ಲ ಇದೇ ಗ್ಲಾಸ್ ಹೌಸಲ್ಲಿ ಮಾಡ್ತಾರೆ. ಇವಾಗ 15th August ಸದ್ಯದಲ್ಲಿ ಇರೋದ್ರಿಂದ ಇಲ್ಲಿ ಇವಾಗಲೇ ಇವರುಗಳೆಲ್ಲ ರೆಡಿ ಮಾಡಿಟ್ಕೊತಾ ಇದ್ದಾರೆ ಫ್ಲವರ್ ಡೆಕೋರೇಷನ್ ಎಲ್ಲ. ನೋಡಿ ಇದೇ ಗ್ಲಾಸ್ ಹೌಸ್. ನಿಮ್ಗೆ ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತೀನಿ ಮುಂದೆ. ಇವಾಗ ಸುಮ್ಮನೆ ಮುಂದೆಯಿಂದ ತೋರಿಸ್ತಾ ಇದ್ದೀನಿ. ಇವಾಗಿನ್ನ ರೆಡಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಳಗಡೆ ಯಾರನ್ನೂ ಬಿಡಲ್ಲ, ಯಾಕಂದರೆ ಅವರು ಆ ಎಕ್ಸಿಬಿಷನ್ಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ. ಇದು ಸುತ್ತಮುತ್ತ ಗಾರ್ಡನ್. ಮಧ್ಯದಲ್ಲಿ ಇಂದಿರಾಗಾಂಧಿ ಗ್ಲಾಸ್ ಹೌಸ್ ಇರೋದು ಸುತ್ತ ಎಲ್ಲ ಗಾರ್ಡನ್ ಥರ ಇದೆ. ಇಲ್ಲಿ ನೋಡಿ, ಇದು ಈ ಫ್ರಂಟ್ ವ್ಯೂ. ಇದು ಈ ಥರ ಎಲ್ಲ ಫ್ಲವರ್ ಎಕ್ಸಿಬಿಷನ್ ಟೈಮಲ್ಲಿ ಇದರಲ್ಲೇ ಫುಲ್ ಡೆಕೋರೇಟ್ ಮಾಡಿರ್ತಾರೆ. ಲೈಕ್ ಪೀಕಾಕ್, ಬೇರೆ ಎಲ್ಲ ವಾಟರ್ ಫೌಂಟೇನ್ ಥರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ನೀವು ಆ ಟೈಮಲ್ಲಿ ಒಂದ್ಸಲಿ ಬಂದು ಹೋಗಿ. ಅವಾಗ ತುಂಬ ರಶ್ ಇರುತ್ತೆ, ನೋಡೋಕ್ಕಾಗಲ್ಲ, ಆದರೆ ನಿಧಾನಾಗಿ ನೋಡ್ಕೊಂಡು. ಇದು ನೋಡಿ ಫುಲ್ ವ್ಯೂ ಎಕ್ಸಿಬಿಷನ್ದು ಗ್ಲಾಸ್ ಹೌಸ್ದು. ಬಂದಿರೋರೆಲ್ಲ ಫೋಟೋ ತೆಗೆದು ಕೊನೆಗೂ ಲೇಟ್ ಆಗ್ತಾಯಿತ್ತು ಅಂತ ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ನೋಡಿ, ಇದು ಈವ್ನಿಂಗ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇದು ಈಸ್ಟ್ ಗೇಟ್ ವ್ಯೂ ಆಯಿತಾ. ಎಷ್ಟು ಮಸ್ತ್ ಕಾಣಿಸ್ತೈತಿ. ಕಾರ್ ಲೈಟ್ಗೆ ಎಷ್ಟು ಚಂದ ಕಾಣೋದು. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ರಶ್ ಆಗ್ತಾ ಇದೆ. ನೋಡಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆನೂ. ಇನ್ನೂ ಕತ್ಲೆನೂ ಆಗಿಲ್ಲ, ಫುಲ್ ಬೆಳಕಿದೆ. ಸ್ವಲ್ಪ ಬೆಳಕಿದೆ, ಅದ್ರಲ್ಲಿ ಸ್ವಲ್ಪ ಕತ್ಲೆ ಆಗಿದೆ. ಸೊ ಆ ಟೈಮಲ್ಲಿ ತಗೊಂಡಿರೋದು. ಸೊ ಫೈನಲಿ ವಿ ಎಂಡೆಡ್ ಅಪ್ going to Lalbagh and had a good time.
I'm sure you can also plan someday and have a good time at Lal Bagh.